ಎಲ್ಲರಿಗೂ ನಮಸ್ಕಾರ. ಇವತ್ತು ಸಂತೋಷದ ದಿನ ಅನ್ನಬಹುದು. ಯಾಕೆ ಅಂದರೆ ಮುಳಬಾಗಿಲು ತಾಲೂಕಿನಲ್ಲಿ ರೈತರ ಪರವಾಗಿ ಹಲವಾರು ವ್ಯಕ್ತಿಗಳಿದ್ರೂ ಕೂಡ ರೈತರ ಪರವಾಗಿ ಸದಾ 24 ಗಂಟೆಗಳ ಕಾಲ ರೈತರ ಪರವಾಗಿ ಸೇವೆಯನ್ನು ಮಾಡುತ್ತಿರುವಂತಹ ಮುಳಬಾಗಿಲು ತಾಲೂಕಿನಲ್ಲಿ ಏಕೈಕ ವ್ಯಕ್ತಿ. ಯಾಕೆ ಅಂದರೆ ನಾನು ಸತ್ಯಣ್ಣ ಮುಂದೆ ಹೇಳಬಾರದು. ಹಲವಾರು ರೈತರಿಗೆ, ಕೂಲಿ ಕಾರ್ಮಿಕರಿಗೆ, ಬಡವರಿಗೆ, ದೀನದಲಿತರಿಗೆ, ಶಾಲಾ ವಿದ್ಯಾರ್ಥಿಗಳಿಗೆ, ಅನಾಥಾಶ್ರಮಗಳಿಗೆ, ದೇವಸ್ಥಾನಗಳಿಗೆ, ದರ್ಗಾಗಳಿಗೆ ತನ್ನದೇ ಆದಂತಹ ಕೈಯಲ್ಲಿ ಸಹಕಾರ ಮಾಡ್ಕೊಂಡು ಬರ್ತಾ ಇರುವಂತಹ ನಮ್ಮ ನಿಮ್ಮ ನೆಚ್ಚಿನ ನಾಯಕರಾಗಿರುವಂತಹ ಬಡವರ ಆಶಾಕಿರಣ, ದೀನದಲಿತರ ಆಶಾಕಿರಣ, ಕೂಲಿ ಕಾರ್ಮಿಕರ ಆಶಾಕಿರಣ, ವಿಶೇಷವಾಗಿ ರೈತರ ಆಶಾಕಿರಣ, ನಮ್ಮ ನಿಮ್ಮ ನೆಚ್ಚಿನ ನಾಯಕರಾಗಿರುವಂತಹ ಎನ್.ಆರ್. ಸತ್ಯಣ್ಣನವರಿಗೆ ಮುಂಚಿತವಾಗಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆ ಅಂದ್ರೆ ಇವತ್ತಿನ ದಿವಸ ಬಹಳ ಒಳ್ಳೆಯ ದಿವಸ. ಇವತ್ತು ಕಾಟೇರಮ್ಮ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸುವ ಮುಖಾಂತರ ಈ ಒಂದು ಕಾರ್ಯಕ್ರಮ ನಮ್ಮ ಗೌತಮ್ರವ್ರು ಎಲ್ಲಿದ್ದಾರೆ, ಗೌತಮ್ರವ್ರು ಆಯೋಜನೆ ಮಾಡಿದ್ರು. ಆಯೋಜನೆ ಮಾಡಿದಾಗ ಹಣ ಎಲ್ಲ ಬರಬೇಕು ಅಂದಾಗ ಎನ್.ಆರ್. ಸತ್ಯಣ್ಣ ಅಂತ ಹೇಳಿದ ತಕ್ಷಣನೇ ನಾವೆಲ್ಲರೂ ಕೂಡ ಕೂಡಲೇ ಇಲ್ಲೆಲ್ಲರೂ ಕೂಡ ಆಗಮಿಸಿ ದೇವಸ್ಥಾನದ ಒಂದು ಆಶೀರ್ವಾದವನ್ನು ಪಡೆದು ಎನ್.ಆರ್. ಸತ್ಯಣ್ಣವರ ಒಂದು ಹಾದಿಯಲ್ಲಿ ನಾವೆಲ್ಲರೂ ಕೂಡ ದೇವರ ಆಶೀರ್ವಾದ ಪಡೆದ್ವಿ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಎನ್.ಆರ್. ಸತ್ಯಣ್ಣವರ ಹುಟ್ಟುಹಬ್ಬ ಇರೋದ್ರಿಂದ ಇದೊಂದೇ ಕಾರ್ಯಕ್ರಮ ಇಲ್ಲ, ಮುಳಬಾಗಿಲು ತಾಲೂಕಿನಲ್ಲಿ ಇವತ್ತಿನ ನಿಜವಾಗ್ಲೂ ಕೂಡ ಎಲ್ಲರಿಗಿನ ಹೆಚ್ಚಾಗಿ ಏನು ಈ ತಿಂಗಳಲ್ಲಿ ಹುಟ್ಟುಹಬ್ಬಗಳನ್ನ ಆಚರಣೆ ಮಾಡ್ಕೊಂಡಿದ್ದಾರೆ ಎಲ್ಲ ನಾಯಕರು, ಮುಖಂಡರುಗಳೆಲ್ಲ, ಅವ್ರಿಗಿನ ಹೆಚ್ಚಾಗಿ ಇವತ್ತಿನ ಹುಟ್ಟುಹಬ್ಬ ಕಾರ್ಯಕ್ರಮ ಇವತ್ತು ಹಲವಾರು ಹಳ್ಳಿಗಳಲ್ಲಿ, ತಾಲೂಕು ನಮ್ಮ ನಗರದಲ್ಲಿ, ಎಲ್ಲ ಪಂಚಾಯತಿಗಳಲ್ಲಿ ಕೂಡ ಕಾರ್ಯಕ್ರಮ, ಮಾರ್ಕೆಟಲ್ಲಿ ವಿಶೇಷವಾಗಿ ಬೆಳಗಿನ ಜಾವ ಮಾರ್ಕೆಟಲ್ಲಿ ಎಲ್ಲ ಒಂದು ರೈತ ಬಿರುಗರು ಅಲ್ಲಿ ಕೂಡ ಕಾರ್ಯಕ್ರಮ ಆಯೋಜನೆ ಮಾಡಿದ್ರು. ಹೆಚ್ಚಾಗಿ ಇವತ್ತು ಎನ್.ಆರ್. ಸತ್ಯಣ್ಣವರ ಹುಟ್ಟುಹಬ್ಬ ಕಾರ್ಯಕ್ರಮ ತುಂಬಾ ಕಾರ್ಯಕ್ರಮ ನಡೀತಾ ಇದೆ. ಸಾಯಂಕಾಲ ರಾತ್ರಿ 12 ಗಂಟೆ ಆಗಲಿ 1 ಗಂಟೆ ಇವತ್ತು ನಡೀತಾ ಇರುತ್ತೆ ಕಾರ್ಯಕ್ರಮ. ಆ ಒಂದು ರೈತರಾಗಿರ್ಬೋದು ಎಲ್ಲರೂ ಕೂಡ ಸನ್ಮಾನ ಮಾಡಿ ಅವ್ರಿಗೆ ಶುಭಾಶಯ ತಿಳಿಸಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಸತ್ಯಣ್ಣನವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಹೇಳುತ್ತಾ, ಹುಟ್ಟು ಉಚಿತ, ಸಾವು ಖಚಿತ, ಇಲ್ಲಿ ಯಾರು ಕೂಡ ಶಾಶ್ವತರಲ್ಲ. ನಾನು ಎಷ್ಟು ದಿನಗಳ ಕಾಲ ಈ ಭೂಮಿ ಮೇಲೆ ಬದುಕ್ತೀನಿ ಅಷ್ಟು ದಿನಗಳ ಕಾಲವೂ ಕೂಡ ಮತ್ತೊಬ್ಬರು ಸಹಕಾರ ಮಾಡಬೇಕು ಅನ್ನೋ ಮನೋಭಾವನೆ ಇಟ್ಕೊಂಡಿರೋದು ಸತ್ಯಣ್ಣನವರು. ವಿಶೇಷವಾಗಿ ಅಂತವರಿಗೆ ಕಾಟೇರಮ್ಮನ ದೇವರ ಆಶೀರ್ವಾದ ಸದಾ ಇರಲಿ, ಕುಡುಮಲ ಗಣಪತಿ ಆಶೀರ್ವಾದ ಸದಾ ಇರಲಿ, ಬಾಬಾ ಹೈದರ ಸರ್ದಾರ್ ಗುರುಗಳ ಆಶೀರ್ವಾದ ಸದಾ ಇರಬೇಕು. ಇನ್ನು ಮುಂದಿನ ದಿನ ಹೆಚ್ಚಿನ ಶಕ್ತಿ ಸತ್ಯಣ್ಣ ಕೊಟ್ಟು ಮತ್ತೆ ಅವರ ಕುಟುಂಬಸ್ಥರಿಗೆ ಎಲ್ಲರಿಗೂ ಕೂಡ ಸಮಾಜ ಸೇವೆಯನ್ನ ಮಾಡಲಿಕ್ಕೆ ಆ ಭಗವಂತ ಅವಕಾಶ ಕೊಳ್ಳಿ ಅಂತ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಪಿ.ಜಿ. ಮಣಿಯಣ್ಣ ಆಗಿರ್ಬೋದು, ನಮ್ಮ ನಗರ ಘಟಕ ಅಧ್ಯಕ್ಷ ಅಥವಾ ನಮ್ಮ ಫ್ಯಾನ್ಸಿ ಮಂಜಣ್ಣ ಆಗಿರ್ಬೋದು, ಉತ್ನೂರು ಅರುಣಣ್ಣ ಆಗಿರ್ಬೋದು, ನಮ್ಮ ಸುಬ್ರಹ್ಮಣ್ಯ ಆಗಿರಬಹುದು, ಅಕ್ಮಲ್ ಆಗಿರಬಹುದು, ಅಂಬ್ಲಿಕಲ್ ರೆಡ್ಡಿಯಣ್ಣ ಆಗಿರಬಹುದು, ನಮ್ಮ ಮಂಜಣ್ಣ ಆಗಿರಬಹುದು, ಮತ್ತೆ ಗೌತಮ್ ಮತ್ತೆ ಉದಯ್, ಇವೆಲ್ಲ ಸಹಕಾರದೊಂದಿಗೆ ಇವತ್ತು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಇಂಥ ಹುಟ್ಟುಹಬ್ಬಗಳು ಅವ್ರು ಮಾಡ್ಕೊಳ್ಳಲ್ಲ ಅಂದ್ರೆ ನಾವು ಬಿಡಲ್ಲ, ನಾವು ಮಾಡೇ ಮಾಡ್ತೀವಿ. ಅವ್ರು ಬೇಡ ಅಂದ್ರೂ ಕೂಡ, ಊರಲ್ಲಿ ಇಲ್ಲ ಅಂದ್ರೂ ಕೂಡ ನಾವು ಮಾಡೇ ಮಾಡ್ತೀವಿ. ಯಾಕಂದ್ರೆ ಅವ್ರ ಹುಟ್ಟುಹಬ್ಬದ ದಿವಸ ನೀವು ಯಾವತ್ತೂ ಎಲ್ಲನ ಹೋಗೋಣ, ಯಾವುದೇ ಕಾರ್ಯಕ್ರಮಕ್ಕೆ ಹೋಗಿ ಬನ್ನಿ, ಆದ್ರೆ ನಿಮ್ಮ ಹುಟ್ಟುಹಬ್ಬದ ದಿವಸ ಯಾವತ್ತೂ ಕೂಡ ನೀವು ಮುಳಬಾಲಲ್ಲೇ ಇರಬೇಕು. ಮುಳಬಾಲ್ ಬಿಟ್ಟು ಎಲ್ಲೂ ಹೋಗಬಾರ್ದು. ಯಾಕಂದ್ರೆ ನಮ್ಮ ಆಸೆಗಳು, ಆಕಾಂಕ್ಷೆಗಳು ತಮ್ಮ ಮೇಲೆ ನೀವು ನಮ್ಗೆ ಸಹಕಾರ ಕೊಟ್ಟಾಗ ನಾವು ನಿಮ್ಗೆ ಶುಭಾಶಯಗಳು ಹೇಳ್ಬೇಕಲ್ಲ. ಆದ್ರಿಂದ ಆ ಹುಟ್ಟು ಹಬ್ಬದ ದಿವಸ ನೀವು ಮುಳಬಾಗಿಲು ತಾಲೂಕಿನಲ್ಲೇ ಇರ್ಬೇಕು, ಎಲ್ಲೂ ಹೋಗ್ಬೇಕು ಅಂತ ಇದು ನನ್ನ ಮನವಿ ಮಾಡ್ಕೊಂತ ನಾನು 2 ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ಮಾಧ್ಯಮ ಸ್ನೇಹಿತರಿಗೆ, ಇಲ್ಲಿ ಸೇರುವಂತ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ, ಆರೋಗ್ಯ ಹೆಚ್ಚಾಗಿ ಕೊಳ್ಳು ಕಾಪಾಡಲಿ ಅಂತ ಸಂದರ್ಭ ಹೇಳ್ತಾ, ಮತ್ತೊಂದು ಸರಿ ಎನ್.ಆರ್. ಸತ್ಯಣ್ಣನವರಿಗೆ, ಸಮಾಜ ಸೇವಕರಿಗೆ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಹೇಳುತ್ತಾ, ತಾಯಿ ಭುವನೇಶ್ವರಿ ಆಶೀರ್ವಾದ ಸದಾ ಸತ್ಯಣ್ಣನಿಗಿರ್ಲಿ ಅಂತ ಸಂದರ್ಭ ಹೇಳ್ತಾ, ನಾನು 2 ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟೆ ಎಲ್ಲರಿಗೂ ಕೂಡ ಒಂದ್ಸುತ್ತ ನಾನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ನಮಸ್ಕಾರ.